ಹಾಯ್, ನಮಸ್ಕಾರ. ದೃಷ್ಟಿಪುಟದ ಧಾರಾವಾಹಿಯ ಸಂಚಿಕೆ 94ರಲ್ಲಿ ಏನಾಗಿದೆ ಅಂತ ನೋಡೋಣ ಬನ್ನಿ. ಇಲ್ಲಿ ದತ್ತ, ಇಂಪನ, ಶರಾವತಿ, ದೃಷ್ಟಿ 4 ಜನ ಕೂಡ ಊಟ ಮಾಡಿಕೊಂಡು ಮನೆಗೆ ಬರ್ತಾ ಇರ್ತಾರೆ. ಆ ಟೈಮಲ್ಲಿ ಶರಾವತಿ ಹೇಳ್ತಾಳೆ, ದಿನೇಶ ಕಾರ್ ಸ್ಟಾಪ್ ಮಾಡು ಅಂತೆಲ್ಲ ಹೇಳ್ತಾ ಇರ್ತಾಳೆ. ಅದಕ್ಕೆ ದತ್ತ ಕೇಳ್ತಾನೆ, ಅಕ್ಕ ಏನಾಯ್ತು, ಏನಕ್ಕೆ ಅಂತೆಲ್ಲ ಕೇಳ್ತಾ ಇರ್ತಾನೆ. ಹೇಳ್ತೀನಿ, ಫಸ್ಟ್ ಸ್ಟಾಪ್ ಮಾಡು ಅಂತೆಲ್ಲ ಹೇಳ್ತಾಳೆ. ಆದ್ಮೇಲೆ ಕಾರನ್ನು ನಿಲ್ಲಿಸ್ತಾರೆ. ನಿಲ್ಲಿಸಿದಾದ್ಮೇಲೆ ಇಲ್ಲಿ ಇಂಪನ ಮತ್ತೆ ದತ್ತ ಇಬ್ರು ಕೂಡ ನಡ್ಕೊಂಡ್ ಬರ್ಬೇಕು ಅಂತೆಲ್ಲ ಹೇಳ್ತಾ ಇರ್ತಾಳೆ. ದತ್ತ ಕೇಳ್ತಾನೆ, ಅಕ್ಕ ಏನಾಯ್ತು, ಏನಕ್ಕೆ ಅಂತೆಲ್ಲ ಕೇಳ್ತಾ ಇರ್ತಾನೆ. ಏನಿಲ್ಲ, ನೀನು ಮತ್ತೆ ಇಂಪನ ಇಬ್ರು ಕೂಡ ಮುಂದೆ ಮದುವೆ ಆಗೋರು, ಆದ್ರೆ ಅದರಲ್ಲಿ ಯಾವುದೇ ರೀತಿ ಲಕ್ಷಣ ಕಾಣ್ತಾ ಇಲ್ಲ. ನೀವಿಬ್ರು ಕೂಡ ಮಾತಾಡ್ಕೊಂಡು ಬನ್ನಿ, ನಾವು ಹೋಗಿರ್ತೀವಿ ಅಂತೆಲ್ಲ ಇಂಪನ ಇಲ್ಲಿ ಶರಾವತಿ ಹೇಳ್ತಾ ಇರ್ತಾಳೆ. ಅದಾದ್ಮೇಲೆ ದತ್ತ ಕೂಡ ಹೇಳ್ತಾನೆ, ಅಕ್ಕ ಯಾಕೆ ಇದೆಲ್ಲ ಈಗ ಅಂತೆಲ್ಲ ಕೇಳ್ತಾ ಇರ್ತಾನೆ. ಅದಾದ್ಮೇಲೆ ದತ್ತ, ನಾನೇನೇ ಮಾಡಿದ್ರು ಕೂಡ ನಿನ್ನ ಒಳ್ಳೇದಕ್ಕೆ ಮಾಡೋದು, ಫಸ್ಟ್ ನೀವಿಬ್ರು ಮಾತಾಡ್ಕೊಂಡು ನಡ್ಕೊಂಡ್ ಬನ್ನಿ, ನಾವು ಹೋಗಿರ್ತೀವಿ ಅಂತ ಶರಾವತಿ ಮತ್ತೆ ದೃಷ್ಟಿ ಕಾರಲ್ಲಿ ಹೋಗ್ತಾ ಇರ್ತಾರೆ. ಇದೆಲ್ಲ ಆದ್ಮೇಲೆ ಇಲ್ಲಿ ಇಂಪನ ಮತ್ತೆ ದತ್ತ ಇಬ್ರು ಕೂಡ ಮಾತಾಡ್ಲಿಕ್ಕೆ ಶುರು ಮಾಡ್ತಾರೆ. ತುಂಬಾ ಚಳಿ ಇದೆ ಅಲ್ವಾ ಅಂತೆಲ್ಲ ಇಂಪನ ಕೇಳ್ತಾಳೆ. ಹೌದು, ಯಾಕಂದ್ರೆ ಮೂಡೇ ಸರಿ ಇಲ್ಲ ಅಂತೆಲ್ಲ ದತ್ತ ಮತ್ತೆ ಹೇಳ್ತಾ ಇರ್ತಾನೆ. ಇದೆಲ್ಲ ಆದ್ಮೇಲೆ ನಾವಿಬ್ರು ಇಲ್ಲಿ ಯಾವಾಗ ಮಾತಾಡ್ಲಿಕ್ಕೆ ಶುರು ಮಾಡ್ತೀವೋ ಅವಾಗ ಇಬ್ರು ಮನ್ಸಿಗೆ ಕೂಡ ಬೇಜಾರಾಗ್ತಾ ಇತ್ತು. ಅದಕ್ಕೆ ಇವತ್ತು ಟಾಪಿಕ್ ಅನ್ನ ಚೇಂಜ್ ಮಾಡೋಣ ಅಂತೆಲ್ಲ ಹೇಳ್ತಾ ಇರ್ತಾಳೆ. ಹೌದು ಅಂತೆಲ್ಲ ದತ್ತ ಕೂಡ ಹೇಳ್ತಾನೆ. ನಾನಿವತ್ತು ನಿಮ್ಮ ಫೇವ್ರೆಟ್ ಸಿನಿಮಾ ಬಂಗಾರದ ಪಂಜರ ಅದ್ರ ಬಗ್ಗೆ ಮಾತಾಡ್ಲಿಕ್ಕೆ ಶುರು ಮಾಡ್ತೀನಿ ಅಂತೆಲ್ಲ ಇಂಪನ ಕೂಡ ಹೇಳ್ತಾಳೆ. ಅದಾದ್ಮೇಲೆ ದತ್ತ ಕೇಳ್ತಾನೆ, ನಿನ್ಗೆ ಹೇಗ್ ಗೊತ್ತು ನನಗೆ ಫೇವ್ರೆಟ್ ಸಿನಿಮಾ ಬಂಗಾರದ ಪಂಜರ ಅಂತೆಲ್ಲ ಹೇಳ್ತಾ ಇರ್ತಾನೆ ದತ್ತ. ಇಲ್ಲಿ ದೃಷ್ಟಿ ಮತ್ತೆ ಶರಾವತಿ ಇಬ್ರು ಕೂಡ ಮನೆಗೆ ಬರ್ತಾರೆ. ಆದ್ರೆ ಶರಾವತಿ ಮನೆಗೆ ಡೈರೆಕ್ಟ್ ಆಗಿ ಹೋಗ್ತಾಳೆ. ಆದ್ರೆ ದೃಷ್ಟಿ ಡ್ರೈವರ್ಗೆ ಹೇಳ್ತಾಳೆ, ಅಣ್ಣ ನೀವು ಊಟ ಮಾಡಿಲ್ಲ, ಫಸ್ಟ್ ಹೋಗಿ ಊಟ ಮಾಡಿ ಅಂತೆಲ್ಲ ಹೇಳ್ತಾಳೆ. ಸರಿ ಆಯ್ತಮ್ಮ ಅಂತ ಅಲ್ಲಿಂದ ಡ್ರೈವರ್ ಕೂಡ ಹೋಗ್ತಾರೆ. ಮನೆಗೆ ಬರ್ಬೇಕಾದ್ರೆ ದೃಷ್ಟಿಗೆ ಇಲ್ಲಿ ತಿಲಕ್ ಇಲ್ಲಿ ಎಣ್ಣೆ ಕುಡಿತಾ ಕೂದಿರ್ತಾನೆ. ಅಂದ್ರೆ ಚಲೆಗೈ ಚಾಂದಿನಿ ಅಂತ ಸಾಂಗ್ ಹೇಳ್ಕೊಂಡು ಎಣ್ಣೆ ಕುಡಿತಾ ಕೂದಿರ್ತಾನೆ. ದೃಷ್ಟಿಗೆ ಒಂದು ಡೌಟ್ ಕೂಡ ಬರುತ್ತೆ, ಯಾರಿದು, ತಿಲಕ್ ಅವರಲ್ವಾ, ಯಾಕೆ ರೀತಿ ಕೂತಾರೆ ಅಂತೆಲ್ಲ ಹತ್ರ ಕೂಡ ಹೋಗ್ತಾಳೆ. ಇಲ್ಲಿ ತಿಲಕ್ ಮಾತ್ರ ಎಣ್ಣೆ ಕುಡಿತಾ ಚಳಿಗೈ ಚಾಂದಿನಿ ಅಂತೆಲ್ಲ ಸಾಂಗ್ ಹೇಳ್ಕೊಂಡು ಕುಡಿತಾ ಇರ್ತಾನೆ. ಯಾಕೆ ಈ ರೀತಿ ಕೂತಾರೆ, ಎಣ್ಣೆ ಕುಡಿತಾರಲ್ಲ, ಏನಾಯ್ತು ಏನು ಅಂತೆಲ್ಲ ಹತ್ರ ಕೂಡ ದೃಷ್ಟಿ ಹೋಗ್ತಾಳೆ. ಹೋಗಿದ ತಕ್ಷಣ, ಅಣ್ಣ ನೀವ್ಯಾಕೆ ಎಣ್ಣೆ ಕುಡಿತೀರಾ, ಏನಾಯ್ತು ಅಂತೆಲ್ಲ ಕೇಳ್ತಾ ಇರ್ತಾಳೆ ದೃಷ್ಟಿ. ಅದಾದ್ಮೇಲೆ ನಿನ್ಗೆ ಇದೆಲ್ಲ ಅರ್ಥ ಆಗಲ್ಲ, ಸುಮ್ಮನೆ ಇರು, ಚಳಿಗೈ ಚಾಂದಿನಿ ಅಂತೆಲ್ಲ ಸಾಂಗ್ ಹೇಳ್ಕೊಂಡು ಅವನು ಎಣ್ಣೆ ಕುಡಿತಾನೆ ಇರ್ತಾನೆ. ಅದಾದ್ಮೇಲೆ ದೃಷ್ಟಿ ಮತ್ತೆ ಹೇಳ್ತಾಳೆ, ಅಣ್ಣ ಏನಿದು ಕೈಯಲ್ಲಿ ಬಾಟ್ಲು ಅಂತೆಲ್ಲ ಹೇಳ್ತಾ ಇರ್ತಾಳೆ. ಯಾಕಂದ್ರೆ ಇದಕ್ ಮುಂಚೆ ಎಂದೂ ಕೂಡ ನಿಮ್ಮನ್ನ ಈ ರೀತಿ ನೋಡಿಲ್ಲ, ಏನಿದು ಅಂತೆಲ್ಲ ಕೇಳ್ತಾ ಇರ್ತಾಳೆ. ಅದಕ್ಕೆ ತಿಲಕ್ ಹೇಳ್ತಾ ಇರ್ತಾನೆ, ದೃಷ್ಟಿ, ಮನುಷ್ಯ ಯಾವಾಗ್ಲೂ ಒಂದೇ ಟೈಮಲ್ಲಿ ಹಂಗೆ ಇರೋದಿಲ್ಲ, ಟೈಮ್ ಯಾವ ರೀತಿ ಇರುತ್ತೋ ಆ ರೀತಿ ಚೇಂಜ್ ಆಗ್ತಾ ಇರ್ತಾನೆ ಅಂತೆಲ್ಲ ಹೇಳ್ತಾ ಇರ್ತಾನೆ ತಿಲಕ್. ಅಂದ್ರೆ ಏನಾಯ್ತಣ್ಣ ಅಂತೆಲ್ಲ ಮತ್ತೆ ಕೇಳ್ತಾಳೆ ದೃಷ್ಟಿ. ಯಾಕಂದ್ರೆ ಲವ್ ಇಂದ ಇದೆಲ್ಲ ಆಗೋಯ್ತು, ನೋವು ಅಂದ್ರೆ ಲವ್, ಲವ್ ಅಂದ್ರೆ ನೋವು ಅಂತೆಲ್ಲ ಹೇಳ್ತಾ ಇರ್ತಾನೆ. ಅಣ್ಣ ಏನಾಯ್ತು, ಸ್ವಲ್ಪ ಬಿಡಿಸಿ ಹೇಳಿ ಅಂತೆಲ್ಲ ದೃಷ್ಟಿ ಮತ್ತೆ ಕೇಳ್ತಾ ಇರ್ತಾಳೆ. ತಿಲಕ್ ಮತ್ತೆ ಕೇಳ್ತಾನೆ, ದೃಷ್ಟಿ ಊಟಕ್ಕೆ ನೀನು ಹೋಗಿಲ್ವಾ ಅಂತೆಲ್ಲ ಕೇಳ್ತಾ ಇರ್ತಾನೆ. ಹೋಗಿದ್ವಿ, ನಾನು ಮತ್ತೆ ಶರಾವತಿ ಅಮ್ಮವರು ಇಬ್ರು ಕೂಡ ಬಂದ್ವಿ, ಸಾವುಕಾರರು ಮತ್ತೆ ಇಂಪನ ಅವರು ನಡ್ಕೊಂಡು ಬರ್ತಾ ಇದ್ದಾರೆ ಅಂತೆಲ್ಲ ಹೇಳ್ತಾ ಇರ್ತಾಳೆ. ಅದಕ್ಕೆ ತಿಲಕ್ಗೆ ಸಿಟ್ಟು ಬರುತ್ತೆ. ವೇರ್ ಈಸ್ ಇಂಪನ, ಇಂಪನ ಎಲ್ಲಿ ಅಂತೆಲ್ಲ ಜೋರಾಗಿ ಕೂಗ್ಲಿಕ್ಕೆ ಶುರು ಮಾಡ್ತಾನೆ. ಇಲ್ಲಿ ದತ್ತ ಹೇಳ್ತಾನೆ, ಪರವಾಗಿಲ್ಲ ರೀ, ನನ್ನ ಬಗ್ಗೆ ಪ್ರತಿಯೊಂದು ಕೂಡ ತಿಳ್ಕೊಂಡಿದ್ದೀರಾ ಅಂತೆಲ್ಲ ದತ್ತ ಕೂಡ ಹೇಳ್ತಾ ಇರ್ತಾನೆ. ಅದಕ್ಕೆ ಇಂಪನ ಹೇಳ್ತಾಳೆ, ಯಾಕಂದ್ರೆ ನಮ್ಮನ್ನ ಇಷ್ಟಪಡೋರ ಬಗ್ಗೆ ತಿಳ್ಕೊಬೇಕಲ್ಲ ಅಂತೆಲ್ಲ ಇವಳು ಕೂಡ ಹೇಳ್ತಾ ಇರ್ತಾಳೆ. ಇದೆಲ್ಲ ಆದ್ಮೇಲೆ ಮತ್ತೆ ಏನ್ ಸಮಾಚಾರ ಅಂತೆಲ್ಲ ದತ್ತ ಮತ್ತೆ ಕೇಳ್ತಾನೆ. ಈಗ ನಾವೊಂದು ಕ್ವಿಜ್ ಆಡೋಣ ಅಂತೆಲ್ಲ ಇಂಪನ ಕೂಡ ಹೇಳ್ತಾಳೆ. ಸರಿ ಓಕೆ ಅಂತೆಲ್ಲ ದತ್ತ ಕೂಡ ಹೇಳ್ತಾನೆ. ಯಾಕಂದ್ರೆ ನೀವು ಪ್ರಶ್ನೆ ಕೇಳ್ತಾ ಹೋಗಿ ಅದ್ರ ಬಗ್ಗೆ ನಾನು ಹೇಳ್ತಾ ಹೋಗ್ತೀನಿ ಅಂತೆಲ್ಲ ಇವಳು ಕೂಡ ಹೇಳ್ತಾಳೆ. ಅದಾದ್ಮೇಲೆ ನನಗೆ ಇಷ್ಟವಾದ ಊಟ ಯಾವುದು ಅಂತೆಲ್ಲ ಇಲ್ಲಿ ದತ್ತ ಕೇಳ್ತಾನೆ. ಯಾಕಂದ್ರೆ ನಿಮ್ಮ ಇಷ್ಟವಾದ ಊಟ ನಮ್ಮ ಉತ್ತರ ಕರ್ನಾಟಕದ ರಾಗಿ ರೊಟ್ಟಿ ಮತ್ತೆ ಪಲ್ಯ ಅಂತೆಲ್ಲ ಹೇಳ್ತಾ ಇರ್ತಾಳೆ. ಅದಾದ್ಮೇಲೆ ನಂಗೆ ಇಷ್ಟ ಇಲ್ಲದ ಯಾವುದು, ಅವಲಕ್ಕಿ ಇಷ್ಟ ಆಗ್ತಿರ್ಲಿಲ್ಲ, ದೃಷ್ಟಿ ಬಂದ್ಮೇಲೆ ಅದು ಕೂಡ ಇಷ್ಟ ಆಗ್ತಿದೆ ಅಂತೆಲ್ಲ ಇಂಪನ ಹೇಳ್ತಾಳೆ. ಅದೆಲ್ಲ ಆದ್ಮೇಲೆ ದತ್ತ ಹೇಳ್ತಾನೆ, ಸರಿ ಓಕೆ, ಇಷ್ಟೆಲ್ಲ ಹೇಳಿದ್ಯಾ, ನನ್ನ ಕೊನೆ ಒಂದು ಕ್ವಶನ್ ಕೇಳ್ತೀನಿ, ಅದಕ್ಕೆ ಉತ್ತರ ಹೇಳು ಅಂತೆಲ್ಲ ದತ್ತ ಹೇಳ್ತಾನೆ. ನಾನು ಮೊಟ್ಟ ಮೊದಲನೇ ಬಾರಿಗೆ ಹೊಡೆದಂತ ರೌಡಿ ಯಾರು ಅಂತೆಲ್ಲ ಕೇಳ್ತಾನೆ. ಅದಕ್ಕೆ ಇಂಪನ ಸುಮ್ಮನೆ ಆಗ್ತಾಳೆ ಫಸ್ಟ್. ಅದಾದ್ಮೇಲೆ ಕಟ್ಟೆ ಸೋಮ ಅಂತ ಹೇಳ್ತಾಳೆ. ಓ ಪರವಾಗಿಲ್ಲ, ತಿಳ್ಕೊಂಡಿದ್ಯಾ ಅಂತೆಲ್ಲ ದತ್ತ ಮತ್ತೆ ಹೇಳ್ತಾ ಇರ್ತಾನೆ. ಇಲ್ಲಿ ತಿಲಕ್ ಜೋರಾಗಿ ಕೇಳಿಸ್ತಾ ಇರ್ತಾನೆ, ಇಂಪನ ಎಲ್ಲಿ, ಎಲ್ಲೋದ್ಲವಳು, ವೇರ್ ಇಸ್ ಇಂಪನ ಅಂತೆಲ್ಲ ಜೋರಾಗಿ ಕೇಳಿಸ್ತಾ ಇರ್ತಾನೆ. ಆದ್ರೆ ಇಲ್ಲಿ ದೃಷ್ಟಿಗೆ ಡೌಟ್ ಬರುತ್ತೆ,
ಏನಿದು ಇಂಪನ ಅಮ್ಮೋರೆ ಅಂತ ಕರಿತಾ ಇದ್ದ, ಆದ್ರೆ ಈಗ ನೋಡಿದ್ರೆ ಇಂಪನ ಎಲ್ಲಿ ಅಂತೆಲ್ಲ ಕರಿತಾ ಇದ್ದಾರಲ್ಲ, ಏನು ಇಷ್ಟೊಂದು ತೆರಿಗೆ ಕೊಟ್ಬಿಟ್ರಾ ಅಂತೆಲ್ಲ ಡೌಟ್ ಬರುತ್ತೆ ದೃಷ್ಟಿಗೆ. ಅದಾದ್ಮೇಲೆ ಅಣ್ಣ ಏನಾಯ್ತು ಹೇಳಿ, ಏನಿದು ಲವ್ ಇಂಪನ ಅಂತ ಹೇಳ್ತೀರಾ, ಅದನ್ನ ಸ್ವಲ್ಪ ಬಿಡಿಸಿ ಹೇಳಿ ಅಂತೆಲ್ಲ ಹೇಳ್ತಾ ಇರ್ತಾಳೆ. ದೃಷ್ಟಿ, ನಿಂಗೆ ಅದೆಲ್ಲ ಅರ್ಥ ಆಗೋದಿಲ್ಲ, ಸುಮ್ಮನೆ ಇರು, ಅದು ಲವ್ ಮಾಡಿದ್ರೆ ಮಾತ್ರ ಅರ್ಥ ಆಗೋದು, ನೀನ್ ಮಾತ್ರ ಲವ್ ಮಾಡ್ಲಿಕ್ಕೆ ಹೋಗ್ಬೇಡ ಅಂತೆಲ್ಲ ಇಲ್ಲಿ ತಿಲಕ್ ಕೂಡ ಹೇಳ್ತಾ ಇರ್ತಾನೆ ದೃಷ್ಟಿಗೆ. ಇಲ್ಲಿ ಮನೆ ಹತ್ರ ಶರಾವತಿ ಮತ್ತೆ ಇಂಪನ ಮಾತಾಡ್ಲಿಕ್ಕೆ ಶುರು ಮಾಡ್ತಾರೆ. ಇಂಪನ ಹೇಳ್ತಾಳೆ, ಶರಾವತಿ ಅವರೇ ತುಂಬಾ ಥ್ಯಾಂಕ್ಸ್ ದತ್ತವ್ರ ಬಗ್ಗೆ ಪ್ರತಿಯೊಂದು ಕೂಡ ಹೇಳಿದ್ದಕ್ಕೆ. ಯಾಕಂದ್ರೆ ನನಗೆ ಕೇಳೋ ಕ್ವಶನ್ ಮತ್ತೆ ಅವ್ರು ಹೇಳೋ ಉತ್ತರಕ್ಕೆ ತುಂಬಾ ಕನ್ಫ್ಯೂಸ್ ಕೂಡ ಆಗ್ತಾ ಇದ್ರು. ಯಾಕಂದ್ರೆ ನನ್ನ ಬಗ್ಗೆ ಇಷ್ಟೊಂದು ಹೆಂಗ್ ತಿಳ್ಕೊಂಡ್ರು ಅಂತ ಕೂಡ ಅವರು ನೋಡ್ತಾ ಇದ್ರು, ಅದೇ ರೀತಿ ತುಂಬಾ ನಗ್ತಾ ಇದ್ರು ಅಂತೆಲ್ಲ ಇಲ್ಲಿ ಇಂಪನ ಹೇಳ್ತಾ ಇರ್ತಾಳೆ. ಅದಕ್ಕೆ ಶರಾವತಿ ಹೇಳ್ತಾಳೆ, ನೋಡು ದತ್ತನ್ಗೆ ಏನಿಷ್ಟ ಇಲ್ಲ ಅಂತ ನನಗೆ ಪ್ರತಿಯೊಂದು ಕೂಡ ಚೆನ್ನಾಗಿ ಗೊತ್ತು. ಅಕಸ್ಮಾತ್ ಏನೋ ಕನ್ಫ್ಯೂಸ್ ಆಗಿದೆ ಅಂದರೆ ಅವನಿಗೆ ಡೌಟ್ ಕೂಡ ಬರುತ್ತೆ. ನನ್ನ ಬಗ್ಗೆ ಇಷ್ಟೊಂದು ತಿಳ್ಕೊಂಬೋದಕ್ಕೆ ಹೇಗೆ ಸಾಧ್ಯ ಅಂತೆಲ್ಲ ಡೌಟ್ ಕೂಡ ಬರುತ್ತೆ. ತುಂಬ ಹುಷಾರಾಗಿರ್ಬೇಕು ಅಂತೆಲ್ಲ ಶರಾವತಿ ಕೂಡ ಹೇಳ್ತಾ ಇರ್ತಾಳೆ. ಇಲ್ಲಿ ಬಜರಂಗಿ ಮತ್ತೆ ದತ್ತ ಇಬ್ರು ಕೂಡ ಕುತ್ಕೊಂಡು ಬಿಸ್ನೆಸ್ ಬಗ್ಗೆ ಮಾತಾಡ್ತಾ ಇರ್ತಾರೆ. ಈ ಟೈಮಲ್ಲಿ ದತ್ತ ಈ ಸ್ಟಾಕ್ ಎಲ್ಲ ನಿನ್ನ ಹೆಸರಲ್ಲಿದ್ರೆ ಬೆಟ್ರು ಅಂತೆಲ್ಲ ಹೇಳ್ತಾ ಇರ್ತಾನೆ. ಅದಕ್ಕೆ ದತ್ತ ಹೇಳ್ತಾನೆ, ಬಜರಂಗಿ ನಿಂಗೆ ಯಾವ ರೀತಿ ಇಷ್ಟ ಆಗುತ್ತೋ ಆ ರೀತಿ ಮಾಡು ಅಂತೆಲ್ಲ ಅವನು ಕೂಡ ಹೇಳ್ತಾ ಇರ್ತಾನೆ. ತಕ್ಷಣ ಅಲ್ಲಿಗೆ ದೃಷ್ಟಿ ಕೂಡ ಬರ್ತಾಳೆ. ಬಂದ ತಕ್ಷಣ ನೀವು ಟಿಫನ್ ಮಾಡ್ತಿರೋ ಇಲ್ವೋ ಅಂತ ಜೋರಾಗಿ ಕೇಳ್ತಾ ಇರ್ತಾಳೆ. ಅದಕ್ಕೆ ಬಜರಂಗಿ ಹೇಳ್ತಾನೆ, ದೃಷ್ಟಿ ನಿಧಾನ ಕೇಳು, ಯಾಕೆ ಅಷ್ಟು ಜೋರಾಗಿ ಹೇಳ್ತೀಯಾ ಅಂತೆಲ್ಲ ಹೇಳ್ತಾ ಇರ್ತಾನೆ. ಅದಕ್ಕೆ ನಾನು ಕರಿತಿರೋದೀಗ 8ನೇ ಸಲ, ಎಷ್ಟು ಸಲ ಅಂತ ನಾನು ಕರೀಲಿ, ಯಾಕಂದರೆ ನಾನು ನೆಕ್ಸ್ಟು ಅಡುಗೆ ಮಾಡಬೇಕು ಅಂತೆಲ್ಲ ಹೇಳ್ತಾ ಇರ್ತಾಳೆ. ಅದಕ್ಕೆ ದತ್ತ ಮತ್ತೆ ಹೇಳ್ತಾನೆ, ನಾವು ಮಾತಾಡಿ ಮುಗಿಸಿ ಆಮೇಲೆ ಟಿಫನ್ ಮಾಡ್ತೀವಿ ಅಂತೆಲ್ಲ ಹೇಳ್ತಾ ಇರ್ತಾನೆ. ಅದಕ್ಕೆ ದೃಷ್ಟಿ ಹೇಳ್ತಾಳೆ, ಯಾಕೆ ಟಿಫನ್ ಮಾಡಿ ಮಾತಾಡ್ಬೋದಲ್ಲ ಅಂತೆಲ್ಲ ಅವಳು ಕೂಡ ಮತ್ತೆ ಹೇಳ್ತಾಳೆ. ಆಗ ಇಬ್ಬರ ನಡುವೆ ಜಗಳ ಕೂಡ ಆಗ್ತಾ ಇರುತ್ತೆ ಪ್ರೀತಿಯಿಂದ. ದೃಷ್ಟಿ ಮತ್ತೆ ಹೇಳ್ತಾಳೆ, ಸಾವುಕಾರೆ ನೀವು ಟೈಮ್ ಊಟ ಮಾಡಲಿಲ್ಲ ಅಂದರೆ ಗ್ಯಾಸ್ಟ್ರಿಕ್ ಆಗುತ್ತೆ, ಆಮೇಲೆ ಬೇರೆ ಕಾಯಿಲೆ ಕೂಡ ಬರುತ್ತೆ ಅಂತೆಲ್ಲ ಹೇಳ್ತಾ ಇರ್ತಾಳೆ. ಅದಕ್ಕೆ ದತ್ತ ಕೂಡ ನಗ್ತಾ ಇರ್ತಾನೆ. ದೃಷ್ಟಿ ಹಾಗೇನೂ ಆಗಲ್ಲ, ಊಟ ಮಾಡ್ತೀವಿ ಬನ್ನಿ ಅಂತೆಲ್ಲ ಹೇಳ್ತಾ ಇರ್ತಾಳೆ. ಅದೆಲ್ಲ ಆದಮೇಲೆ ಯಾಕಂದರೆ ದೊಡ್ಡಮ್ಮರು ಬೇರೆ ಕಡೆ ಹೋಗಿದ್ದಾರೆ, ಬಂದ ತಕ್ಷಣ ಮತ್ತೆ ನನಗೆ ಬೈತಾರೆ, ನನ್ನ ಮಗ ನೋಡು ಎಷ್ಟು ಸಣ್ಣಗಾಗಿದ್ದಾನೆ ಅಂತೆಲ್ಲ ನನ್ನ ಬೈತಾರೆ ಅಂತೆಲ್ಲ ದೃಷ್ಟಿ ಕೂಡ ಹೇಳ್ತಾ ಇರ್ತಾಳೆ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.